ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು 23/3/2024 ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಹೇಳುವಂಥದ್ದು, ಅಭದ್ರತೆ ಹೇಳುವಂಥದ್ದು, ಅಸಮಾಧಾನ ಹೇಳುವಂಥದ್ದು, ನಿಮ್ಮ ಕಾಲೆಳೆಯುವಂತಹ ಪ್ರಸಂಗಗಳ ನಿರ್ಮಾಣ ಆಗುವಂಥದ್ದು, ಇಂತಹ ಫಲಗಳೆಲ್ಲ ಸಾಧ್ಯತೆಗಳಿದ್ದಾವೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಏನು ತೊಂದರೆಗಳು ಕಂಡು ಬರ್ತಾ ಇಲ್ಲ. ಜನ್ಮಗುರು ನರೋ ದುಃಖ ಅಂತ ಜನ್ಮದ ಗುರುವಿನ ಫಲವೂ ಕೂಡ ಅಷ್ಟೊಂದು ಶುಭಕಾರಕವಾದಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇಲ್ಲ. ದಾಂಪತ್ಯದಲ್ಲಿ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು, ಕಾನೂನಾತ್ಮಕವಾಗಿ ಒಂದಷ್ಟು ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಮಾಜಿಕ ಬದುಕಿನಲ್ಲಿಯೂ ಕೂಡ ಅಷ್ಟೊಂದು ತೃಪ್ತಿದಾಯಕವಾದಂತಹ ವಾತಾವರಣಗಳಿರುವುದಿಲ್ಲ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ತಾವು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಶುಭವಾಗತ್ತೆ. ಇನ್ನು ವೃಷಭ ರಾಶಿ. ಕರ್ಮಕ್ಷೇತ್ರ ನಿಧಾನದಲ್ಲಿ ಚೇತರಿಕೆಯನ್ನು ಕಾಣುವಂತಹ ಯೋಗ ಫಲಗಳು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಕಂಡುಬರುತ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸಬಹುದು. ಮಕ್ಕಳಿಂದ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಕೌಟುಂಬಿಕವಾದಂತಹ ಜೀವನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ಉಂಟು. ತಾವುಗಳು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ವೃತ್ತಿ ಜೀವನದಲ್ಲಿ ಒಂದಷ್ಟು ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ವೃತ್ತಿಯ ಒತ್ತಡಗಳಿರ್ಬೋದು, ಮಾನಸಿಕವಾದಂತಹ ಕಿರಿಕಿರಿಗಳಿರ್ಬೋದು, ಅಥವಾ ವೃತ್ತಿಯನ್ನು ನಡೆಸುವಂತಹ ಸ್ಥಳದಲ್ಲಿನ ವಾತಾವರಣಗಳಿರ್ಬೋದು, ಅದು ನಿಮಗೆ ವಿರೋಧವಾಗಿರುವಂತಹ ಫಲಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ತೃಪ್ತಿಯ ಸ್ಥಿತಿ ಹೇಳುವಂಥದ್ದುಂಟು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳುಂಟು. ಅನಿರೀಕ್ಷಿತವಾದಂತಹ ವ್ಯಯದ ಯೋಗ ಫಲಗಳು, ಹಣಕಾಸಿನ ನಷ್ಟದ ಯೋಗ ಫಲಗಳು, ಆರೋಗ್ಯ ನಿಮಿತ್ತವಾದಂತಹ ವ್ಯಯದ ಯೋಗವೇ ಅಧಿಕವಾಗಿ ಕಂಡುಬರ್ತಾ ಇದೆ. ಮಕ್ಕಳಿಂದ ಅಷ್ಟೊಂದು ಸಮಾಧಾನ ಫಲಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಉಂಟು. ಹೊಸ ಥರದ ಚಿಂತನೆಗಳಿದ್ದರೆ ಅದಕ್ಕೆ ಶುಭ ಫಲಗಳಿದ್ದಾವೆ. ತಾವುಗಳು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಅತ್ಯಂತ ಒತ್ತಡದ ಮಾನಸಿಕತೆ ಹೇಳುವಂಥದ್ದು, ಅದು ವೃತ್ತಿಯ ಒತ್ತಡ ಅಥವಾ ಸಾಮಾಜಿಕ ಬದುಕಿನ ಒತ್ತಡ ಅಥವಾ ಇನ್ನಿತರ ಯಾವುದೋ ವಿಷಯಾಧಾರಿತವಾದಂಥ ಮಾನಸಿಕ ಒತ್ತಡ, ಮಾನಸಿಕವಾದಂಥ ಖಿನ್ನತೆ, ದುಗುಡ, ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇರ್ತದೆ. ಅಷ್ಟಮ ಶನಿಯ ಪ್ರಭಾವ ಒಂದು ರೀತಿಯಲ್ಲಿ ಗಂಭೀರವಾದಂತಹ ಸ್ಥಿತಿಯಲ್ಲಿರುವಂತಹ ಸಾಧ್ಯತೆ. ಕಾನೂನಿನ ಪ್ರತಿಬಂಧಕ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಗೌರವಕ್ಕೆ ಧಕ್ಕೆ ಬರಬಹುದಾದಂತಹ ಫಲಗಳು ಎಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಹಣಕಾಸಿನ ಒಳಹರಿವು ಇದ್ದೇ ಇರ್ತದೆ, ಆದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಷ್ಟ ಸಾಧ್ಯ. ದಾಂಪತ್ಯ ಸೌಖ್ಯ ಇದೆ. ಕೌಟುಂಬಿಕ ಜೀವನ ವಿಷಯವಾಗಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರ ಸ್ತೋತ್ರವನ್ನು ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ವೃತ್ತಿಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಇರ್ತದೆ. ಹಣಕಾಸಿನ ಕೊರತೆಗಳಾಗದೇ ಇರುವಂತಹ ಸ್ಥಿತಿ. ಸಾರ್ವಜನಿಕ ಬದುಕಿನಲ್ಲಿ ಟೀಕೆಗಳನ್ನು ಎದುರಿಸುವಂತಹ ಅನಿವಾರ್ಯ. ಕಾನೂನು ಪ್ರತಿಬಂಧಕ ಸಮಸ್ಯೆಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ವಾತಾವರಣ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು. ಶಿವದೇವರ ಸ್ತೋತ್ರವನ್ನು ಪಠನ ಮಾಡಿ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದಲ್ಲಿ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಹೊಸ ಯೋಚನೆಗಳಿದ್ದರೆ ಅದಕ್ಕೆ ಪುಲಿಸ್ ಸ್ಟಾಪು ಸದ್ಯೋ ಭವಿಷ್ಯತ್ತಿನಲ್ಲಿ ಇಡುವಂಥದ್ದು ಸೂಕ್ತ ಅಂತ ಅನ್ನಿಸ್ತಾ ಉಂಟು. ಮಕ್ಕಳಿಂದ ಸೌಖ್ಯ ಫಲಗಳು ಇರುವುದಿಲ್ಲ.
ವಿದ್ಯಾರ್ಥಿಗಳಿಗೂ ಕೂಡ ಶುಭದಾಯಕವಾದಂಥ ವಾತಾವರಣ ಇರುವುದಿಲ್ಲ. ಒಂದು ಹಂತದಲ್ಲಿ ಸರ್ವಾಂಗೀಣವಾಗಿ ಒಂದು ರೀತಿಯಲ್ಲಿ ಎಲ್ಲಿಯೋ ಮೈನಸ್ ರಿಸಲ್ಟ್ಗಳೇ ಜಾಸ್ತಿಯಾಗಿ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳು, ಸ್ವಲ್ಪ ದಿನಗಳಲ್ಲಿ ಗ್ರಹ ಚಕ್ರಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಹೇಳುವಂಥದ್ದು ಖಂಡಿತ ಇರ್ತದೆ. ತದಾದ ನಂತರದಲ್ಲಿ ಖಂಡಿತ ಒಳ್ಳೆಯ ಫಲಗಳು ಕೂಡ ನಿಮ್ಮ ಪಾಲಿಗಿರುತ್ತದೆ. ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಆತ್ಮಸ್ಥೈರ್ಯ ಹೇಳುವಂಥದ್ದು ವೃದ್ಧಿಯಾಗುತ್ತದೆ. ತನ್ಮೂಲಕ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯೂ ಕೂಡ ಬರುತ್ತದೆ. ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ ಒಳ್ಳೆಯದಾಗ್ತದೆ. ಇನ್ನು ತುಲಾರಾಶಿ, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಗಳನ್ನು ಮಾಡುವಂಥವರಿಗೆ ಒಂದು ರೀತಿಯಲ್ಲಿ ರೆಕಗ್ನೇಷನ್ ಹೇಳುವಂಥದ್ದು ಸಿಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಹಣಕಾಸಿನ ಚೇತರಿಕೆ ಇದೆ. ಕಾನೂನಾತ್ಮಕವಾದಂತಹ ತೊಂದರೆಗಳು ಹೇಳುವಂಥದ್ದನ್ನು ಎದುರಿಸ್ತಾ ಇರುವಂತಹ ಒಂದು ಯೋಗ. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇರುವುದಿಲ್ಲ. ಇನ್ನು ಇಲ್ಲಿಯೋ ಒಂದು ರೀತಿಯಲ್ಲಿ ನರಕ್ಕೆ ಸಂಬಂಧಪಟ್ಟಂತಹ, ಎಲುಬುಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಕಿರಿಕಿರಿ. ದಾಂಪತ್ಯ ಸೌಖ್ಯ ಇದೆ. ಮಕ್ಕಳಿಂದ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಇದರಿಂದ ಆತ್ಮಸ್ಥೈರ್ಯ ವೃದ್ಧಿಯಾಗುವುದರ ಜೊತೆಗೆ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಹಣಕಾಸಿನ ಒಂದಷ್ಟು ಚೇತರಿಕೆಗಳು, ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚೇತರಿಕೆಗಳು, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಅಸಮಾಧಾನದ ಸ್ಥಿತಿ, ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನವಾದಂತಹ ಸ್ಥಿತಿ, ಒಂದು ರೀತಿಯಲ್ಲಿ ಎಲ್ಲಿಯೋ ಸರ್ವಾಂಗೀಣವಾದಂತಹ ಕ್ರಿಯೆಗಳನ್ನು ನಡೆಸುವಾಗಲೂ ಕೂಡ ಒಂದಷ್ಟು ದುಡುಕು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಒಂದು ಮಾನಸಿಕತೆ, ಇದೆಲ್ಲವೂ ಕೂಡ ನಿಮ್ಮೊಳಗಿರುವಂತಹ ಫಲಗಳು. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಅನುಭವಗಳುಂಟು. ದಾಂಪತ್ಯದಲ್ಲಿ ಸಮಾಧಾನ ತೃಪ್ತಿಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಕಾರ್ಯಸಿದ್ಧಿಯ ಯೋಗಗಳು, ಯಾವುದೇ ಕೆಲಸಗಳಿಗೆ ಕೈ ಹಾಕಿದರೂ ಕೂಡ ಅದರಲ್ಲಿ ಆ ಕಾರ್ಯಗಳು ಸಿದ್ಧಿಯಾಗುವಂತಹ ಯೋಗ ಫಲಗಳು. ಆರೋಗ್ಯ ವಿಷಯದಲ್ಲಿಯೂ ಕೂಡ ಯಾವುದೇ ಬಾಧೆಗಳಿಲ್ಲದೇ ಇರುವಂತಹ ಫಲ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು. ತಾಯಿಯ ಆರೋಗ್ಯ, ಸಹೋದರಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಒಂದಷ್ಟು ಯೋಗ ಫಲಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ತಿರುಗಾಟದ ಪ್ರಸಂಗ ನಿಮ್ಮ ಪಾಲಿಗೆ ಸದಾಕಾಲ ಇದ್ದ ಹಾಗೆ ಕಾಣ್ತಾ ಉಂಟು. ಸೊ ತಾವುಗಳು ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ಚೇತರಿಕೆ, ಕೆಲಸ ಕಾರ್ಯದ ವಿಷಯದಲ್ಲಿಯೂ ಕೂಡ ಅಭಿವೃದ್ಧಿಯ ಫಲಗಳು. ಇನ್ನು ಒಂದು ರೀತಿಯಲ್ಲಿ ಪ್ರಯಾಸದ ತಿರುಗಾಟ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇದ್ದೇ ಇರುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇರುವುದಿಲ್ಲ. ಹಣಕಾಸಿನ ಹೂಡಿಕೆಯನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಆರೋಗ್ಯ ವಿಷಯವಾಗಿ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ವಹಿಸಿ. ಮೋಸಕ್ಕೆ ಒಳಗಾಗುವಂತಹ ಪ್ರಸಂಗಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ನಮಃ ಶಿವಾಯ ಪಂಚಾಕ್ಷರ ಮಂತ್ರದ ಜಪವನ್ನು ಮಾಡುವಂಥದ್ದು, ಇದನ್ನು ಮಾಡುವುದರಿಂದ ಒಂದಷ್ಟು ಸಮಾಧಾನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಬರ್ತದೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಮಹತ್ತರವಾದಂಥ ಒತ್ತಡ ಅಂತಂದರೆ ತುಂಬ ಪ್ರೆಷರ್ ಇರ್ತದೆ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಹಾಗೆ ನಿಮ್ಮ ಖರ್ಚು ವೆಚ್ಚಗಳಿಗೆ ಪೂರಕವಾದಂತಹ ಸಂಪತ್ತಿನ ಆಗಮನ ಇರುವುದಿಲ್ಲ. ಅಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಒತ್ತಡಗಳು, ಕಾನೂನು ಪ್ರತಿಬಂಧಕ ಸಮಸ್ಯೆ, ಎಲ್ಲಿಯೋ ಒಂದು ರೀತಿಯಲ್ಲಿ ಏನು ಹಣಕಾಸಿನ ಒತ್ತಡವನ್ನು ನಿಭಾಯಿಸುವುದಕ್ಕಾಗಿ ಯಾವುದ್ಯಾವುದೋ ರೀತಿಯಲ್ಲಿ ಆದಾಯಗಳ ಹೋರಾಟಗಳನ್ನು ಮಾಡ್ತೀರಿ. ಅಲ್ಲಿಯೂ ಕೂಡ ಖರ್ಚುಗಳೇ ಆಗುವಂತಹ ಯೋಗ ಫಲಗಳು. ಕಬ್ಬಿಣದಿಂದ, ವಾಹನದಿಂದ, ಬೆಂಕಿಯಿಂದ, ನೀರಿನಿಂದ, ಇದರಿಂದೆಲ್ಲ ತೊಂದರೆಗಳು, ತಾಪತ್ರಯಗಳು, ಕಾನೂನಿನ ಸಮಸ್ಯೆಗಳು. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಇರ್ತದೆ. ಮಕ್ಕಳಿಂದಲೂ ಕೂಡ ತೃಪ್ತಿಯ ಫಲಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಆಂಜನೇಯ ದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ,
ಮೀನರಾಶಿಯವರಿಗೆ ಕೆಲಸ ಚೆನ್ನಾಗಿರ್ತದೆ, ಹಣಕಾಸಿನ ಆದಾಯವೂ ಕೂಡ ಒಂದು ಹಂತದಲ್ಲಿ ಚೆನ್ನಾಗಿರ್ತದೆ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಇರುವುದಿಲ್ಲ, ಮಕ್ಕಳಿಂದಲೂ ಕೂಡ ಸಮಾಧಾನ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಏನು ಪ್ರಯತ್ನಪೂರ್ವಕವಾದಂತಹ ರಿಸಲ್ಟ್ಗಳನ್ನು ಕಾಣುವಂತಹ ಯೋಗ ಫಲಗಳು, ಏಕಾಗ್ರತೆ ಹೇಳುವಂಥದ್ದು 0 ಆಗಿರ್ತದೆ. ಅದರಿಂದಾಗಿ ಬಹಳ ದೊಡ್ಡ ಹಿನ್ನಡೆ ಹೇಳುವಂಥದ್ದು ಅವಶ್ಯಕ. ಸ್ವಲ್ಪ ವ್ಯವಹರಿಸುವ ರೀತಿ ನೀತಿಗಳಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸುವ ಕೆಲಸವನ್ನು ಮಾಡಿ, ಇಲ್ಲದಿದ್ದರೆ ಆ ಕೆಲಸವೇ ನಿಮಗೆ ಉಲ್ಟ ಹೊಡೆಯುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಚರ್ಮ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.